ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಕರ್ನಾಟಕ ವಿಧಾನಸಭೆ 16ನೇ ವಿಧಾನಸಭೆಯಲ್ಲಿ 8ನೇ ಅಧಿವೇಶನದಲ್ಲಿ ಪೂರಕ ಕಾರ್ಯಕಲಾಪಗಳ ಪಟ್ಟಿ 2ರಲ್ಲಿ ಗುರುವಾರ ಅಂದರೆ ದಿನಾಂಕ 18ನೇ ಡಿಸೆಂಬರ್ನಲ್ಲಿ ಒಂದು ಮಹತ್ವದ ಆದೇಶವನ್ನ ಸರ್ವಾನುಮತಗಳಿಂದ ಕೈಗೊಳ್ತಾರೆ. ಅದು ಏನಪ್ಪಾ ಅಂದ್ರೆ ಕೇಂದ್ರಕ್ಕೆ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಲು ಒಂದು ಅನುಮೋದನೆ ಕೊಡ್ತಾರೆ. ಏನಂತೇಳಿ ವಿಷಯ ಪೂರ್ತಿಯಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇನ್ನು ಯಾರು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಹಾಗಾದ್ರೆ ಶಾಸನ ರಚನೆ ನೋಡಿ. ವಿಧೇಯಕವನ್ನ ಅಂಗೀಕರಿಸುವುದು, ಅದ್ರ ಬಗ್ಗೆ ಈ ವಿಚಾರ ನಾವು ನೋಡೋಣ. ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಅವರು 2025ನೇ ಸಾಲಿನ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರೋದ್ರಿಂದ ಅವರಿಗೆ ಇದು ಅನ್ವಯಕತೆ. ಅವರು ನಿರ್ಣಯವನ್ನು ಕೈಗೊಳ್ತಾರೆ. ಏನಂದ್ರೆ ಮಹತ್ವದ ನಿರ್ಣಯ. ನಾವು ಇಷ್ಟು ದಿವಸ ಯಾವಕ್ಕಾಗಿ ನಾವು ಕಾಯ್ತಾ ಇದ್ವೋ ಸ್ಪರ್ಧಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಅವರಿಗೆ ಖುಷಿ ತರುವಂಥ ವಿಚಾರ. ಆದರೆ ಬೇಗ ಬಗೆಹರಿಬೇಕಿದು. ಬೇಗ ಬಗೆಹರಿದು ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭಗೊಳ್ಬೇಕಂತೇಳಿ ಕೇಳ್ಕೊಳ್ತೀವಿ. ಎಚ್.ಕೆ. ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಿವರು ಅವರು ಈ ಕೆಳಕಂಡಂತೆ ನಿರ್ಣಯವನ್ನು ಮಂಡಿಸುವುದು. ಏನಪ್ಪ ಅಂದರೆ ಬಹಳ ಇಂಪಾರ್ಟೆಂಟ್ ಇದು. ರಾಜ್ಯದ ಮೀಸಲಾತಿ ಅಧಿನಿಯಮಗಳನ್ನು ಭಾರತ ಸಂವಿಧಾನದ 9ನೇ ಅನುಸೂಚಿಗೆ ನೋಡಿ 9th ಶೆಡ್ಯೂಲ್ಗೆ ಸೇರ್ಪಡೆಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಈ ಸದನವು ಸರ್ವಾನುಮತದಿಂದ ಒತ್ತಾಯಿಸುತ್ತಿದೆ. ನೋಡಿ, ಇವರು ಸರ್ವಾನುಮತಗಳಿಂದ ಕೇಂದ್ರ ಸರ್ಕಾರಕ್ಕೆ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಹಾಗೂ ಸರ್ವಾನುಮತದಿಂದ ಎಲ್ಲ ಸಚಿವ ಸಂಪುಟ ಹಾಗೂ ವಿರೋಧ ಪಕ್ಷ ಆಗಿರ್ಬೋದು ಮತ್ತಿತರ ಪಕ್ಷದ MLAಗಳಾಗಿರ್ಬೋದು ಎಲ್ಲರೂ ಸರ್ವಾನುಮತಗಳಿಂದ ಇದಕ್ಕೆ ಒಪ್ಪಿಗೆ ಸೂಚಿ ಎಲ್ಲರೂ ಒತ್ತಾಯನ ಮಾಡ್ತಾರೆ ಅಂತೇಳಿ M.K. ವಿಶಾಲಾಕ್ಷಿ ಕಾರ್ಯದರ್ಶಿ ಅವರು ಇದನ್ನು ಫ್ಯಾಕ್ಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಏನು ತಮಿಳುನಾಡಿನಲ್ಲಿ ಆಗಿರಬಹುದು ಇನ್ನಿತರ ರಾಜ್ಯಗಳಲ್ಲಿ ಏನು 50% ಮೀಸಲಾತಿ ಮೀರಿದೆಯೋ ಅದು 9ನೇ ಅನುಸೂಚಿಗೆ ಸೇರ್ಪಡೆಯಾಗಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 56% ಮೀಸಲಾತಿ ಏನು ಜಾಸ್ತಿ ಆಗಿದೆಯೋ ಅದನ್ನು ನಾವು 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದರೆ ಮಾತ್ರ ಅದು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಿಂದ ಯಾವುದೇ ತೊಂದರೆ ಆಗಲ್ಲ. ಇಲ್ಲಾಂದರೆ ಕಾನೂನು ರೀತಿಯಿಂದ ತೊಂದರೆ ಆಗೋದಂತೂ ಸತ್ಯ. ಹಾಗಾಗಿ ಇವರು ಮೊದಲನೇ ಆಲೋಚನೆ ಮಾಡಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬನ್ನಿ ಹಾಗಾದರೆ ಇದಕ್ಕೆ ಮೆಂಬರ್ಶಿಪ್ ಏನು ಅನ್ನೋದನ್ನು ನೋಡ್ಕೊಂಬರೋಣ. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ಅನುಬಂಧ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002ರಲ್ಲಿ ಏನು ಅಧಿನಿಯಮ ಆಗಿತ್ತೋ ಅದನ್ನು ತಿದ್ದುಪಡಿ ಮಾಡೋದ್ರ ಬಗ್ಗೆ ಇದನ್ನು ಹೇಳಲಾಗಿದೆ. ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗವನ್ನು ರಚನೆ ಮಾಡೋದ್ರ ಬಗ್ಗೆ ಫ್ಯಾಕ್ಸ್ ಇದೆ. ಆಯೋಗವು ಈ ಮುಂದಿನ ಸದಸ್ಯರುಗಳನ್ನು ಹೊಂದಿರತಕ್ಕದ್ದು ಎಂದರೆ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿತನಾದ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಜ್ಞಾನವುಳ್ಳ ಒಬ್ಬ ಅಧ್ಯಕ್ಷ. ನೋಡಿ, ಇದಕ್ಕೆ ಆಯೋಗವನ್ನು ರಚನೆ ಮಾಡಲಾಗಿದೆ. ಆ ಆಯೋಗಕ್ಕೆ ಅನುಸೂಚಿತ ಬುಡಕಟ್ಟು ಮತ್ತು ಅನುಸೂಚಿತ ಜಾತಿಗಳಿಗೆ ಸಂಬಂಧಿಸಿದಂತಹ ವ್ಯಕ್ತಿಯಾಗಿರಬೇಕು ಮೊದಲನೇದಾಗಿ, ಮತ್ತು ವಿಶೇಷ ಜ್ಞಾನವುಳ್ಳ ವ್ಯಕ್ತಿಯಾಗಿರಬೇಕು. ಅಂಥವ್ರನ್ನ ಒಬ್ಬರ ಅಧ್ಯಕ್ಷರನ್ನಾಗಿ ಮಾಡಬೇಕಂತೇಳಿ ಆದೇಶ ಆಗಿದೆ. ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿತರಾದ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳಿಗೆ ಸಂಬಂಧಿಸಿದ ಮತ್ತೆ ಇಬ್ಬರು ಸದಸ್ಯರು, ಯಾರು ಅದೇ ಸಮುದಾಯಕ್ಕೆ ಸೇರಿದಂತಹ ಇಬ್ಬರು ಸದಸ್ಯರು ಮತ್ತು ವಿಶೇಷ ಜ್ಞಾನವುಳ್ಳ ಇಬ್ಬರು ವ್ಯಕ್ತಿಗಳನ್ನು ಅಲ್ಲಿ ಆ ಆಯೋಗಕ್ಕೆ ಸೇರ್ಪಡೆ ಮಾಡಲಾಗಿದೆ. ಅಂದರೆ ಒಬ್ಬರು ಅಧ್ಯಕ್ಷರು ಇಬ್ಬರು ಸದಸ್ಯರು ಲೆಕ್ಕದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆಯೋಗದ ಪ್ರಕಾರಗಳು ಈ ಮುಂದಿನ ಅಂತೆ ಇರತಕ್ಕದ್ದು ಎಂದರೆ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಕಲ್ಯಾಣ ಮತ್ತು ಸಂರಕ್ಷಣೆಗಾಗಿ
ಭಾರತ ಸಂವಿಧಾನದಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಇತರೆ ಯಾವುದೇ ಕಾನೂನಿನಲ್ಲಿ ಅಥವಾ ಸರ್ಕಾರದ ಯಾವುದೇ ಆದೇಶದ ಅಡಿಯಲ್ಲಿ ಉಪಬಂಧಿಸಲಾದ ವಿವಿಧ ರಕ್ಷಕ್ರಮಗಳನ್ನು ಕಾರ್ಯಕ್ಷಮತೆಯಿಂದ ಪರಿಶೋಧಿಸುವುದು ಮತ್ತು ಪರೀಕ್ಷಿಸುವುದು ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿರುವವರನ್ನ ಅವರ ಹಕ್ಕುಗಳಿಂದ ಮತ್ತು ಸಂರಕ್ಷಣೆಯಿಂದ ವಂಚಿತಗೊಳಿಸಿರುವುದಕ್ಕಾಗಿ ಸಂಬಂಧಿಸಿದ ನಿರ್ದಿಷ್ಟ ದೂರುಗಳನ್ನು ವಿಚಾರಿಸುವುದು ಮತ್ತು ಅಂಥ ವಿಷಯದ ಬಗ್ಗೆ ಸೂಕ್ತ ಪ್ರಾಧಿಕಾರಗಳನ್ನು ಸಂಪರ್ಕಿಸುವುದು. ಹಾಗೆ ಅನುಸೂಚಿತ ಜಾತಿಗಳು ಬುಡಕಟ್ಟುಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಯೋಜನೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದು ಮತ್ತು ಆ ಬಗ್ಗೆ ಸಲಹೆಗಳನ್ನು ನೀಡುವುದು, ರಾಜ್ಯದಲ್ಲಿ ಅವರ ಅಭಿವೃದ್ಧಿಯಲ್ಲಾದ ಪ್ರಗತಿಯ ಮೌಲ್ಯ ನಿರ್ಣಯ ಮಾಡುವುದು. ಈ ಆಯೋಗದ ಕೆಲಸ ಏನೇನಂತೇಳಿ ಪಾಯಿಂಟ್ಸ್ ಮುಖಾಂತರ ಕೊಟ್ಟಿದ್ದಾರೆ. ನಮಗೆ ಇದು ಬೇಡ. ಅದರಲ್ಲಿ ಏನು 9ನೇ ಅನುಸೂಚಿಗೆ ನೋಡಿ, 9ನೇ ಅನುಸೂಚಿಗೆ ನಾವು ಅನುಸೂಚಿತ ಬುಡಕಟ್ಟುಗಳು ಮತ್ತು ಅನುಸೂಚಿತ ಜಾತಿಗಳ ಏನು ಒಳ ಮೀಸಲಾತಿ ಏನಿದೆಯೋ ಅದನ್ನು ಕೇಂದ್ರಕ್ಕೆ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡುವಂತೆ ಸರ್ವಾನುಮತದಿಂದ ಒತ್ತಾಯ ಮಾಡಿದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಯಾವುದೇ ವಿರೋಧವಿಲ್ಲದೆ ಒಂದು ಒತ್ತಾಯಿಸಿದ್ದಾರೆ. ಆದಷ್ಟು ಬೇಗ ಇದು ಕೇಂದ್ರದಲ್ಲಿ ಅನುಮೋದನೆ ಪಡ್ಕೊಂಡು 9ನೇ ಅನುಸೂಚಿಗೆ ಸೇರ್ಪಡೆಯಾಗಿ ಬರಬೇಕು. ಯಾಕಂದರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಬೇಕಂದ್ರೆ ಕೆಲವೊಂದು ಕಾನೂನು ಕಗ್ಗಂಟುಗಳಿವೆ, ಅವು ಬಗೆಹರಿದ್ರೆ ಮಾತ್ರ ಇದು ಆಗಕ್ಕೆ ಸಾಧ್ಯ. ಹಾಗಾಗಿ ಇದೇನು ಒಳ ಮೀಸಲಾತಿ ಏನಿದೆ ಅದು ಮೊನ್ನೆ ಬುಧವಾರ ದಿನ ವಿಧೇಯಕವನ್ನು ಅಂಗೀಕಾರ ಮಾಡಲಾಗಿದೆ. ಅದೇ ರೀತಿಯಾಗಿ 56% ರಿಸರ್ವೇಷನ್ ಏನಿದೆಯೋ ಅದನ್ನು ಕೇಂದ್ರಕ್ಕೆ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಲು ಒತ್ತಾಯಿಸಲಾಗಿದೆ. ಇದು ಫೈನಲ್ ಆಗಿಲ್ಲ. ಇದು ಕೇಂದ್ರಕ್ಕೆ ಹೋಗಿ ಅನುಮೋದನೆ ತಗೊಂಡು ಅಲ್ಲಿ ಕೇಂದ್ರದ ಅನುಸೂಚಿತ ಬುಡಕಟ್ಟು ಮತ್ತು ಕೇಂದ್ರದ ಅನುಸೂಚಿತ ಜಾತಿಗಳ ಆಯೋಗದ ಮೇರೆಗೆ ಇದನ್ನ ಏನು ಮಾಡ್ತಾರೆ, ಮತ್ತೊಮ್ಮೆ ಇದನ್ನ ಚರ್ಚೆ ಮಾಡಿ ಅಲ್ಲಿ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡ್ಲಕತ್ತಿ. ಅದು ಆದಷ್ಟು ಬೇಗ ಆಗಬೇಕು. ಇದು ಪ್ರೊಸೆಸ್ಸು, ಕೆಲವೊಂದು ಕೋರ್ಟ್ ಪ್ರೊಸೆಸ್ಗಳು ಆದಷ್ಟು ಬೇಗ ಮುಗಿಯಲ್ಲ. ನೋಡಿ, 50% ಮೀಸಲಾತಿ ಇದೇನಿತ್ತು ಅದು ಹೈಕೋರ್ಟಲ್ಲಿತ್ತು. ಅದು ಜನವರಿ ಎಂಡಿಗೆ ಅದು ಕೋರ್ಟಲ್ಲಿ ಅಂತಿಮ ತೀರ್ಮಾನ ಇಟ್ಕೊಂಡಿದ್ದಾರೆ. ಈಗಾದರೆ ಉದ್ಯೋಗಾಕಾಂಕ್ಷಿಗಳು ಏನು ಮಾಡಬೇಕು? ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಎಲ್ಲರೂ ನಾವು ಉದ್ಯೋಗಾಕಾಂಕ್ಷಿಗಳು ಮಾನ್ಯರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.